ನಿರಂತರ ಸುದ್ದಿ. ಮಂಗಳೂರಿನ ಕಪಿತಾನಿಯೋ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ PUC ವಿದ್ಯಾರ್ಥಿ ದಿಗಂತ್ ನಾಪತ್ತೆಯಾಗಿ ವಾರ ಕಳೆದರೂ ಸಹ ಆತನ ಬಗ್ಗೆ ಯಾವುದೇ ಸುಳಿವು ಸಿಗದೆ ಪೊಲೀಸರು ತಡಕಾಡುತ್ತಿದ್ದಾರೆ. ದಿಗಂತ್ ನಾಪತ್ತೆಯಾದದ್ದು ಫೆಬ್ರವರಿ 25ರಂದು ಸಂಜೆ ಸುಮಾರು 6 ಗಂಟೆಯ ಸುಮಾರಿಗೆ. ಅಂದು ಆತ ಕಾಲೇಜಿಗೆ ಹೋಗಿದ್ದ. ಆತನ ದ್ವಿತೀಯ PU ಪರೀಕ್ಷೆಯ ಹಾಲ್ ಟಿಕೆಟ್ ಸಿಗುವುದಕ್ಕಿತ್ತು. ಹಾಗೆ ಹೋಗಿ 4 ಗಂಟೆಯ ವೇಳೆಗೆ ಹಾಲ್ ಟಿಕೆಟ್ ಪಡೆದುಕೊಂಡು ಮನೆಗೆ ಬಂದಿದ್ದ. ಸ್ನಾನ ಮುಗಿಸಿ ದೇವರಿಗೆ ಮತ್ತು ದೈವಕ್ಕೆ ದೀಪ ಇಟ್ಟಿದ್ದ. ಆ ಮನೆಯಲ್ಲಿ ದೇವರಿಗೆ ಮತ್ತು ದೈವಕ್ಕೆ ದೀಪ ಇಡುವ ಪದ್ಧತಿಯನ್ನು ಅವನು ಅನುಸರಿಸಿಕೊಂಡು ಬಂದಿದ್ದ. ಸ್ವಲ್ಪ ಹೊತ್ತಿನಲ್ಲೇ ಆತ ಹೊರಡಲು ಅಣಿಯಾದಾಗ ತಾಯಿ ಆಕ್ಷೇಪ ವ್ಯಕ್ತಪಡಿಸಿದ್ದರು. ಪರೀಕ್ಷೆ ಬರ್ತಾ ಇದೆ, ಇಂಥ ಸಂದರ್ಭದಲ್ಲಿ ಓದುವುದು ಬಿಟ್ಟು ತಿರುಗಾಡಲಿಕ್ಕೆ ಹೋಗಬೇಡ ಅಂತೇಳಿ. ಆದರೆ ತಾಯಿಯ ಮಾತನ್ನು ಧಿಕ್ಕರಿಸಿ ದಿಗಂತ್ ಪ್ಯಾಂಟು ಶರ್ಟು ಹಾಕಿಕೊಂಡು ಹೊರಟೆ ಬಿಟ್ಟಿದ್ದ. ಎಂಸಿಸಿ ಬ್ಯಾಂಕ್ ಲಿಮಿಟೆಡ್ ಬೆಳ್ಮಣ್ಣಲ್ಲಿ ಎಂಸಿಸಿ ಬ್ಯಾಂಕಿನ 19ನೇ ಶಾಖೆಯನ್ನ ಆರಂಭಿಸುವ ಸುಸಂದರ್ಭದ ಪ್ರಯುಕ್ತ ಆಯ್ದ ನಿರಕ್ಕು ಠೇವಣಿಗಳ ಮೇಲೆ ಶೇಕಡ 8.5% ಆಕರ್ಷಕ ಬಡ್ಡಿ ಹಾಗೂ ₹1,200ರಿಂದ ಆರಂಭವಾಗುವ ಅತಿ ಕಡಿಮೆ ಬಾಡಿಗೆಯಲ್ಲಿ ಭದ್ರತಾ ಲಾಕರ್ಗಳು. 113 ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ. ಹಿಂದೆ ನಿಮ್ಮ ಹತ್ತಿರದ ಎಂಸಿಸಿ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿರಿ. ದೂರವಾಣಿ ಸಂಖ್ಯೆ 7090701105. ಟೋಲ್ ಫ್ರೀ ನಂಬರ್ 1800123296. ಷರತ್ತುಗಳು ಅನ್ವಯ. ಹಾಗೆ ಹೋದಂತಹ ದಿಗಂತ್ ರಾತ್ರಿ 8 ಗಂಟೆಯಾದರೂ ವಾಪಸ್ಸು ಬಾರದೇ ಇದ್ದಾಗ ಮನೆ ಮಂದಿಗೆ ಆತಂಕವಾಗಿದೆ. ಆತನ ಮೊಬೈಲಿಗೆ ಕಾಲ್ ಮಾಡಿದರೆ ಅದು ರಿಂಗ್ ಆಗ್ತಿತ್ತೇ ಹೊರತು ಯಾರೂ ಎತ್ತಾ ಇರಲಿಲ್ಲ. ಇದರಿಂದ ಗಾಬರಿಗೊಂಡ ಮನೆಯವರು ತಮ್ಮದೇ ಕುಟುಂಬದ ಒಳಗಿನವರಿಗೆ ಎಲ್ಲ ವಿಚಾರ ತಿಳಿಸಿ ಆತನ್ನು ಹುಡುಕಾಟದ ಹೊರಟಿದ್ದಾರೆ. ಯಾಕಂದರೆ ಅವ್ರದ್ದೊಂದು ಕೂಡು ಕುಟುಂಬ ಪದ್ಧತಿಯ ಮನೆ, ಕಂಬಳದ ಕೋಣ ಇದ್ದಂಥ ಮನೆ, ಸಾಗುವಳಿ ಇದೆ. ದಿಗಂತವರ ತಂದೆ ಮತ್ತು ದೊಡ್ಡಪ್ಪ ಚಿಕ್ಕಪ್ಪ ಇವರೆಲ್ಲರೂ ಒಂದೇ ಮನೆಯಲ್ಲಿ ಇರುವವರು. ಅವರಿಗೆ ಫರಂಗಿಪೇಟೆಯಲ್ಲಿ ಲಾಂಡ್ರಿ ಶಾಪ್ ಇದೆ. ಸಾಕಷ್ಟು ಮಧ್ಯಮ ವರ್ಗದ ಕುಟುಂಬ, ಅನುಕೂಲಸ್ಥರು. ಅಂತಹ ಮನೆಯ ಹುಡುಗ ದಿಗಂತ್ ಹೋದವನು ಬರಲಿಲ್ಲ ಅಂತ ಆದಾಗ ಮನೆ ಮಂದಿ ಸಹಜವಾಗಿ ಆತಂಕಿತರಾಗಿ ಹುಡುಕಾಟ ನಡೆಸಲಿಕ್ಕೆ ಹೋಗಿದ್ದಾರೆ. ಆತ ಹೋದ ದಾರಿಯಲ್ಲಿ ಉದ್ದಕ್ಕೂ ಹೋಗಿದ್ದಾರೆ. ಅಲ್ಲಿ ನೂತನವಾಗಿ ನಿರ್ಮಾಣವಾಗಿರುವಂಥ ಆಂಜನೇಯ ದೇವಸ್ಥಾನದ ಸುತ್ತಮುತ್ತ ಹುಡುಕಿದ್ದಾರೆ. ಆತ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತೇನೆ ಅಂತ ಹೇಳಿ ಮನೆಯಲ್ಲಿ ಹೋಗಿಲ್ಲ. ಆದರೆ ಮನೆಯವರು ಅದನ್ನು ಅಂದಾಜಿಸಿದ್ದರು, ಆತ ದೇವಸ್ಥಾನಕ್ಕೆ ಹೋಗಿರಬೇಕು ಅಂತ. ಯಾಕಂದರೆ ಅಲ್ಲಿ ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿನ ಕುಣಿತ ಭಜನೆಯಲ್ಲಿ ಪಾಲ್ಗೊಳ್ಳುವುದು, ಈ ರೀತಿಯಾದ ಚಟುವಟಿಕೆಗಳಲ್ಲಿದ್ದಂಥ ವಿದ್ಯಾರ್ಥಿ ಆತ. ಶಾಲೆಯಲ್ಲಿಯೂ ಸಹ ತನ್ನ ಸಹಪಾಠಿಗಳಿಂದ ಹೊಂದಾಣಿಕೆಯಿಂದ ಹೋಗುತ್ತಿದ್ದಂಥ ಯುವಕ. ಆತನ ಬಗ್ಗೆ ಶಾಲೆಯಲ್ಲಿಯೂ ಸಹ ಒಳ್ಳೆಯ ಅಭಿಪ್ರಾಯ ಇದೆ. ಯಾವುದೇ ತಂಟೆ ತಕರಾರು ಮಾಡುತ್ತಿದ್ದ ಯುವಕ ಅಲ್ಲ. ಶಾಲೆ ಬಿಟ್ಟ ಕೂಡಲೇ ಸರ್ಕಾರಿ ಬಸ್ ಹತ್ತಿಕೊಂಡು ಫರಂಗಿಪೇಟೆಗೆ ಬರ್ತಾಯಿದ್ದ. ಅದೇ ರೀತಿ ಬೆಳಿಗ್ಗೆ ಫರಂಗಿಪೇಟೆಯಿಂದ ಸರ್ಕಾರಿ ಬಸ್ ಹತ್ತಿಕೊಂಡು ಶಾಲೆಗೆ ಹೋಗುತ್ತಿದ್ದ. ಇಂತಹ ನಯನಾಜೂಕಿನ ವಿದ್ಯಾರ್ಥಿ ದಿಗಂತ್. ಆದ್ದರಿಂದ ಆತನ ಮನೆಯವರಿಗೆ ಆತನ ಮೇಲೆ ಪ್ರೀತಿ ಜಾಸ್ತಿ. ಅಂತಹ ಬಾಲಕ ದಿಢೀರನೆ ನಾಪತ್ತೆಯಾಗಿದ್ದಾನೆ ಅಂತ ಹೇಳಿದ ಕೂಡಲೇ ಆತನಿಗೆ ಸಂಶಯ ಬಂದಿದೆ. ಅವರು ದಿಗಿಲುಗೊಂಡಿದ್ದಾರೆ, ಹುಡುಕಾಟಕ್ಕೆ ತೊಡಗಿದ್ದಾರೆ. ಹಾಗೆ ಹುಡುಕಾಟ ನಡೆಸಿ ವಾಪಸ್ಸು ಬಂದು ಮತ್ತೆ ಸ್ವಲ್ಪ ಸಮಯ ಆದ ನಂತರ ಈ ವಿಚಾರ ಅಕ್ಕಪಕ್ಕದವರಿಗೆ ಗೊತ್ತಾಯಿತು. ಮಾಹಿತಿ ತಿಳಿದು ಯುವಕರ ತಂಡ ಸೇರಿಕೊಂಡಿತು. ಆಗ ತುಂಬ ಮಂದಿ ಪುನಃ ಹುಡುಕಾಟ ನಡೆಸಲು ಮುಂದಾದರು.
ಈ ಸಂದರ್ಭದಲ್ಲಿ ಸುಮಾರು ರಾತ್ರಿ 10 ಗಂಟೆ ಕಳೆದಿತ್ತು. ರೈಲ್ವೆ ಹಳಿಯ ಪಕ್ಕದಲ್ಲೇ ನಡೆದುಕೊಂಡು ಹೋಗುತ್ತಿದ್ದಂಥ ಸಂದರ್ಭದಲ್ಲಿ ದಿಗಂತನ ತಮ್ಮನಿಗೆ ಆ ಬಿಳಿ ಬಣ್ಣದ ಚಪ್ಪಲಿ ಕಾಣಿಸಿದೆ. ಅಷ್ಟೊತ್ತಿಗೆ ಆತ ಮನೆಯವರಿಗೆ ಹೇಳಿದ್ದಾನೆ, ಅಣ್ಣನ ಚಪ್ಪಲಿ ಇದೆ ಅಂತೇಳಿ. ಎರಡೂ ಚಪ್ಪಲಿಗಳು ಒಂದಕ್ಕೊಂದು ಪೂರಕವಾಗಿ ಅಲ್ಲಿ ಬಿದ್ದುಕೊಂಡಿದ್ದವು. ಸೂಕ್ಷ್ಮವಾಗಿ ಗಮನಿಸಿದಾಗ ಚಪ್ಪಲಿಯಲ್ಲಿ ಒಂದೆರಡು ಹನಿ ರಕ್ತದ ಕಲೆಗಳಿತ್ತು. ಅಲ್ಲೇ ಪಕ್ಕದಲ್ಲಿ ಮೊಬೈಲ್ ಬಿದ್ದಿತ್ತು. ಆಗ ಅಲ್ಲಿ ಸೇರಿದವರಿಗೆಲ್ಲರಿಗೂ ಸಂಶಯ ಬಂದದ್ದು ಏನಂತ ಹೇಳಿದರೆ, ದಿಗಂತನ್ನು ಅಪಹರಿಸಲಾಗಿದೆ ಎನ್ನುವಂತಹ ಸಂಶಯ. ಯಾರೋ ದುಷ್ಕರ್ಮಿಗಳು ದಿಗಂತನ್ನು ಇಲ್ಲಿಂದ ಕಿಡ್ನ್ಯಾಪ್ ಮಾಡಿದ್ದಾರೆ ಎನ್ನುವುದು ಅವರ ಸಂಶಯ ಆಗಿತ್ತು. ಪೊಲೀಸರಿಗೆ ಮಾಹಿತಿ ಹೋಯಿತು. ಪೊಲೀಸರು ಸ್ಥಳಕ್ಕೆ ಬಂದರು. ಎಲ್ಲವನ್ನು ಪರಿಶೀಲನೆ ಮಾಡಿದಾಗ ಅವರಿಗೂ ಆ ಸಂಶಯ ಬಂದಿತ್ತು. ಆದರೆ ಯಾವುದೇ ರೀತಿಯ ಕ್ಲೂ ಸಿಗಲಿಲ್ಲ. ಇಷ್ಟೊತ್ತಿಗೆ ದೇವಸ್ಥಾನದ CC ಕ್ಯಾಮರಾದಲ್ಲಿ ದಾಖಲಾಗಿರುವಂತಹ ಚಿತ್ರೀಕರಣವನ್ನು ವೀಕ್ಷಿಸಲು ಪೊಲೀಸರು ನಿರ್ಧರಿಸಿದಾಗ ಅಲ್ಲಿ ಒಂದು ಪ್ಯಾಲೇಸ್ ಕಾರು ಬಂದು ಹೋಗಿರುವುದು ಗೊತ್ತಾಯಿತು. ಅದು ಸರಿಸುಮಾರು ದಿಗಂತ್ ಮನೆಯಿಂದ ಹೋದ ಸಮಯಕ್ಕೂ ಆ ಪ್ರದೇಶಕ್ಕೆ ಮುಟ್ಟಿದ ಸಮಯಕ್ಕೂ ಪ್ಯಾಲೇಸ್ ಕಾರು ಬಂದು ದೇವಸ್ಥಾನದ ಎದುರು ತಿರುಗಿಸಿ ಹೋಗುವುದಕ್ಕೂ ಸರಿಯಾಗಿ ತಾಳೆಯಾಗುತ್ತಿತ್ತು. ಆದ್ದರಿಂದ ಎಲ್ಲರಿಗೂ ಆರಂಭದಲ್ಲಿ ಸಂಶಯ ಬಂದದ್ದು ಆ ಪ್ಯಾಲೇಸ್ ಕಾರಲ್ಲಿ ದಿಗಂತನ್ನು ಅಪಹರಿಸಿರಬೇಕು ಎಂಬುದು. ಆದರೆ ಪೊಲೀಸರ ತನಿಖೆಯಲ್ಲಿ ಮತ್ತೆ ಕೆಲವೊಂದು CC ಕ್ಯಾಮರಾಗಳ ಫೂಟೇಜ್ಗಳನ್ನು ಗಮನಿಸಿದಾಗ ಆ ಪ್ಯಾಲೇಸ್ ಕಾರ್ನ ನಂಬರ್ ಪ್ಲೇಟ್ ಸರಿಯಾಗಿ ಗೊತ್ತಾಗ್ತಾ ಇರಲಿಲ್ಲ. ಹೆಚ್ಚು ಕಡಿಮೆ ಆ ಪ್ಯಾಲೇಸ್ ಕಾರು ಯಾವುದಾದರೂ ಕ್ರಿಮಿನಲ್ ಕೃತ್ಯಗಳಿಗೆ ಬಳಕೆಯಾಗುವಂಥ ವಾಹನ ಇರಬಹುದು ಎನ್ನುವುದು ಪೊಲೀಸರ ಊಹೆ. ಆದ್ದರಿಂದ ಪೊಲೀಸರು ಆ ಕಾರನ್ನು ಹುಡುಕಾಟ ನಡೆಸಲು ಪ್ರಯತ್ನ ಪಡ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಅದರ ನಂಬರ್ ಪ್ಲೇಟು ಸರಿಯಾಗಿ ಎಲ್ಲೂ ದಾಖಲಾಗಿಲ್ಲ. ಆದರೆ ಆ ಕಾರಿನಲ್ಲಿ ಬರುವಾಗ 3 ಮಂದಿ ಇದ್ದರು. ಪುನಃ ಆ ಕಾರು ತಿರುಗಿಸಿ ಹೋಗುವಾಗಲೂ ಅದೇ 3 ಮಂದಿ ಆ ಕಾರಲ್ಲಿ ಇದ್ದದ್ದು ಗೋಚರವಾಗಿದೆ. ಆದ್ದರಿಂದ ಆ ಕಾರಿನಲ್ಲಿ ದಿಗಂತನ್ನು ಕರ್ಕೊಂಡು ಹೋಗಿಲ್ಲ ಎನ್ನುವುದಂತೂ ಸ್ಪಷ್ಟವಾಗಿದೆ. ದಿಗಂತನ ಮನೆಯಲ್ಲಿ ಆತನ ಪುಸ್ತಕ ಇತ್ಯಾದಿ ಎಲ್ಲವನ್ನೂ ಹುಡುಕಾಟ ನಡೆಸಿದರೂ ಯಾವುದೇ ಕುರುಹುಗಳು ಪತ್ತೆಯಾಗಲಿಲ್ಲ. ಆದರೆ ಆತ ಬರೆದಿಟ್ಟಿದ್ದ ಚೀಟಿಯೊಂದು ಪತ್ತೆಯಾಗಿತ್ತು. ಅದರಲ್ಲಿ ಯಾವ ರೀತಿಯಲ್ಲಿ ಯಾವ ಭಾಷೆಯಲ್ಲಿ ಬರೆದಿದ್ದಾರೆ ಅಂತ ಗೊತ್ತಾಗಿಲ್ಲ. ಬರೆದಿರೋದು ಇಂಗ್ಲೀಷಲ್ಲೇ, ಆದರೆ ಅದಕ್ಕೆ ಗ್ರಾಮರೂ ಇರಲಿಲ್ಲ, ಒಂದು ಸ್ಪಷ್ಟತೆಯೂ ಇರಲಿಲ್ಲ. ಆ ರೀತಿಯಾಗಿ ಬರೆದಂಥ ಚೀಟಿ. ಇದನ್ನೆಲ್ಲ ಕ್ರೋಢೀಕರಿಸಿಕೊಂಡು ತನಿಖೆ ನಡೆಸಿದಂಥ ಪೊಲೀಸರು ಆತನ ಮೊಬೈಲನ್ನು ಪರಿಶೀಲನೆಗೆ ಪ್ರಯತ್ನಪಟ್ಟರು. ಸುಮಾರು 2 ದಿನಗಳ ಕಾಲ ಆ ಮೊಬೈಲ್ನ ಲಾಕನ್ನು ತೆಗಿಲಿಕ್ಕೆ ಪೊಲೀಸರಿಂದ ಸಾಧ್ಯ ಆಗಲಿಲ್ಲ. ಮತ್ತೆ ಅದನ್ನು FSLಗೆ ಕೊಂಡೋಗಿ ಅಲ್ಲಿ ಲಾಕ್ ಓಪನ್ ಮಾಡಿ ಅದನ್ನು ಪರಿಶೀಲನೆ ಮಾಡಿದಾಗ ಫೆಬ್ರವರಿ 25ಕ್ಕೆ ನಿಮಗೆ ವಿಚಾರ ಗೊತ್ತಾಗುತ್ತೆ ಅಂತ ಹೇಳಿ ಮಾಡಿದಂಥ ಒಂದು ಮೆಸೇಜು ಕಂಡು ಬಂದಿತ್ತು. ದಿಗಂತ ನಾಪತ್ತೆಯಾಗಿರೋದು ಫೆಬ್ರವರಿ 25. ಅದೇ ದಿವಸ ನಿಮಗೆ ವಿಚಾರ ಗೊತ್ತಾಗುತ್ತೆ ಅಂತ ಹೇಳಿದ್ದು ಸಹ ಮೆಸೇಜ್ನಲ್ಲಿದೆ. ಆ ಮೆಸೇಜ್ ಹೋಗಿರೋದು ಒಂದು ವಿದ್ಯಾರ್ಥಿನಿಗೆ, ಪಂಜಾಬ್ ಮೂಲದ ವಿದ್ಯಾರ್ಥಿನಿ ಆಕೆಗೆ ಆತ ಮೆಸೇಜು ಕಳಿಸಿದ್ದ. ಆಕೆಯನ್ನು ಪೊಲೀಸರು ವಿಚಾರಣೆಗೆ ಗುರಿಪಡಿಸಿದಾಗ ಮೆಸೇಜ್ ಬಂದಿರೋದು ಹೌದು, ಮತ್ತು ನಮಗೆ ಬೇರೆ ಸಂಪರ್ಕಗಳಿಲ್ಲ, ಫೋನು ಮಾಡುವಂಥ ಅಭ್ಯಾಸ ಅವನಿಗೂ ಇಲ್ಲ, ನನಗೂ ಇಲ್ಲ ಅಂತ ಹೇಳಿದ್ದಾಳೆ. ಆದ್ದರಿಂದ ಆ ಮೆಸೇಜಿನಷ್ಟೇ ಅದು ಸೀಮಿತವಾಗಿದೆ. ಈ ಮಧ್ಯೆ ಕೆಲವೊಂದು CCTV ಫುಟೇಜ್ಗಳನ್ನು ಪೊಲೀಸರು ಸೂಕ್ಷ್ಮವಾಗಿ ಗಮನಿಸಿದಾಗ ಆತನ ಕೈಗೆ ಗಾಯವಾಗಿತ್ತು. ಈ ವಿಚಾರ
ಆರಂಭದ 3 ದಿನಗಳ ಕಾಲ ಪೊಲೀಸರ ಗಮನಕ್ಕೆ ಬರಲೇ ಇಲ್ಲ. ಆ ವಿಚಾರವನ್ನು ಮನೆ ಮಂದಿ ಪೊಲೀಸರ ಗಮನಕ್ಕೆ ತರಲೂ ಇಲ್ಲ. ಯಾಕಂತ ಹೇಳಿದರೆ ಅದು ನಾಪತ್ತೆ ಪ್ರಕರಣಕ್ಕೆ ಪ್ರಮುಖವಾದ ಸಾಕ್ಷ್ಯ ಆಗಬಹುದು ಎನ್ನುವುದನ್ನು ಮನೆಯವರು ಗ್ರಹಿಸಿರಲಿಲ್ಲ. CCTV ಫುಟೇಜ್ನಲ್ಲಿ ಆತನ ದೇಹ ಪ್ರಕೃತಿಯನ್ನು ಸರಿಯಾಗಿ ಅವಲೋಕನ ಮಾಡಿದಾಗ ಪೊಲೀಸರಿಗೆ ಆತನ ಕೈಗೆ ಆದ ಗಾಯವನ್ನು ಗಮನಿಸಿದ್ದಾರೆ. ಆ ಬಗ್ಗೆ ಮನೆಯವರಲ್ಲಿ ವಿಚಾರಿಸಿದ್ದಾರೆ. ಆ ಸಂದರ್ಭದಲ್ಲಿ ಮನೆಯವರು ಅದು ಆತ ಕ್ಯಾಟರಿಂಗ್ ಕೆಲಸಕ್ಕೆ ಒಮ್ಮೊಮ್ಮೆ ಹೋಗುತ್ತಿದ್ದ ಆ ಸಂದರ್ಭದಲ್ಲಿ ಆದ ಗಾಯ ಅಂತ ಹೇಳಿ ವಿವರಣೆ ನೀಡಿದ್ದಾರೆ. ಆದರೆ ಪೊಲೀಸರು ಆ ಬಗ್ಗೆ ವಿಚಾರಣೆ ನಡೆಸಿದಾಗ ಆತ ಕ್ಯಾಟರಿಂಗಿಗೆ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ ಎನ್ನುವಂಥ ಮಾಹಿತಿಗಳು ಪೊಲೀಸರಿಗೆ ಲಭ್ಯ ಆಗಿದೆ. ಇದರಲ್ಲಿ ಪೊಲೀಸರಿಗೆ ಗೊತ್ತಾಗಿರುವಂಥ ಮಾಹಿತಿಗಳು ಮತ್ತು ಮನೆ ಮಂದಿ ಹೇಳಿದಂಥ ಮಾಹಿತಿಗಳು ಒಂದಕ್ಕೊಂದು ತಾಳೆ ಆಗ್ತಾ ಇರಲಿಲ್ಲ. ಅದೂ ಅಲ್ಲದೆ ದಿಗಂತನ ಮನೆಯವರು ಸ್ಥಿತಿವಂತರು ಅಲ್ಲದಿದ್ದರೂ ಸಾಕಷ್ಟು ಅನುಕೂಲವಂತರು. ಮನೆಯಲ್ಲಿ ಯಾವುದೇ ಕಷ್ಟ ಕಾರ್ಪಣ್ಯ ಇರಲಿಲ್ಲ. ಸಾಗುವಳಿದಾರರು, ಎಲ್ಲರೂ ದುಡಿದು ತಿನ್ನುವವರು, ಇನ್ನೊಬ್ಬರಿಗೆ ತೊಂದರೆ ಉಂಟು ಮಾಡದವರು. ಇಂಥ ಮನೆಯಲ್ಲಿ ಬೆಳೆದಂಥ ಮುದ್ದಿನ ಮಗ ದಿಗಂತ್. ಆತನ ಕೈಗೆ ಮನೆಯಲ್ಲಿಯೇ ಗಾಯ ಆಗಿದೆ ಎನ್ನುವುದು ಪೊಲೀಸರ ಸಂಶಯ. ಆದರೆ ಅದನ್ನು ಮನೆ ಮಂದಿ ಒಪ್ತಾ ಇಲ್ಲ. ಈ ಬಗ್ಗೆಯೂ ತನಿಖೆ ನಡೆದಿದೆ. ದಿಗಂತನ ಮೊಬೈಲನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡಿದಂತಹ ಸಂದರ್ಭದಲ್ಲಿ ದಿಗಂತ್ ತನ್ನ ಮತ್ತೊಬ್ಬ ಸ್ನೇಹಿತನೊಂದಿಗೆ ಸಂಪರ್ಕದಲ್ಲಿರುವುದು ಪತ್ತೆಯಾಗಿದೆ. ಆ ಸ್ನೇಹಿತನನ್ನು ಹುಡುಕಲು ಪೊಲೀಸರ ಪ್ರಯತ್ನಗಳು ಮುಂದುವರೆದಿದೆ. ಪೊಲೀಸರ ಪ್ರಕಾರ ಈವರೆಗಿನ ತನಿಖೆಯಲ್ಲಿ ದಿಗಂತ್ ಸ್ವಯಂ ನಾಪತ್ತೆಯಾಗಿದ್ದಾನೆ. ಆತನನ್ನು ಬೇರೆ ಯಾರೂ ಅಪಹರಿಸಿಲ್ಲ. ಆತನ ಜೀವಕ್ಕೆ ಯಾವುದೇ ರೀತಿಯ ಅಪಾಯ ಉಂಟಾಗಿಲ್ಲ. ದಿಗಂತ್ ಮನೆಯಲ್ಲಿ ಯಾವುದೋ ವಿಚಾರಕ್ಕೆ ಮನಸ್ಸಿಗೆ ಬೇಸರ ಮಾಡಿಕೊಂಡು ತಾಯಿ ಮನೆಯಲ್ಲಿದ್ದು ಓದು ಅಂತ ಹೇಳಿದರೂ ಕೇಳದೆ ಹೋಗಿದ್ದಾನೆ ಮತ್ತು ಅದನ್ನು ಆತ 2 ದಿವಸ ಹಿಂದೆಯೇ ನಿರ್ಧರಿಸಿದ್ದ ಎನ್ನುವುದು ಪೊಲೀಸರ ಈವರೆಗಿನ ತನಿಖೆಯಲ್ಲಿ ಬೆಳಕಿಗೆ ಬಂದಿರುವಂಥ ಅಂಶ. ಜಿಲ್ಲಾ SP ಯತೀಶ್ ಅವರ ನೇತೃತ್ವದಲ್ಲಿ 4 ಪೊಲೀಸ್ ತಂಡಗಳು ಈ ನಿಟ್ಟಿನಲ್ಲಿ ತನಿಖೆ ನಡೆಸ್ತೇವೆ. ಯಾವುದೇ ಗಂಭೀರ ಪ್ರಕರಣಗಳಲ್ಲಿ ಪೊಲೀಸರು ಯಾವ ರೀತಿಯಲ್ಲಿ ತನಿಖೆ ನಡೆಸ್ತಾರೋ ಅದೇ ರೀತಿ ದಿಗಂತ್ ನಾಪತ್ತೆ ಪ್ರಕರಣದ ಹಿನ್ನೆಲೆಯನ್ನು ಭೇದಿಸಲು ಪೊಲೀಸರು ತನಿಖೆ ಮುಂದುವರಿಸಿದರು. ಎಲ್ಲ ಆಯಾಮಗಳಲ್ಲೂ ಪೊಲೀಸರು ತನಿಖೆಯನ್ನು ಕೇಂದ್ರೀಕರಿಸಿದ್ದಾರೆ. ಅದರಲ್ಲಿ ಒಂದು ಆಯಾಮ ಏನಂತ ಹೇಳಿದರೆ ಅದು ಸ್ಥಳೀಯವಾಗಿ ಇರುವಂತಹ ಕೆಲವೊಂದು ಕ್ರಿಮಿನಲ್ ಚಟುವಟಿಕೆಗಳು. ಅದು ಗಾಂಜಾ ಮಾಫಿಯಾ ಇರ್ಬೋದು, ಬೇರೆ ಬೇರೆ ರೀತಿಯ ಕ್ರಿಮಿನಲ್ ಚಟುವಟಿಕೆಗಳು ಒಳಗೊಂಡಿರೋರು ಎಲ್ಲರನ್ನು ಒಂದು ಸುತ್ತಿನ ವಿಚಾರಣೆಯನ್ನು ಪೊಲೀಸರು ಮುಗಿಸಿದ್ದಾರೆ. ಆ ಪ್ರದೇಶದ ಮೊಬೈಲ್ ಟವರ್ ಅನ್ನು ಡಂಪ್ ಮಾಡಲಾಗಿದೆ. ಸುಮಾರು ಮೊಬೈಲ್ ಸಂಖ್ಯೆಗಳು ಅಲ್ಲಿ ರೀಡ್ ಆಗಿದ್ದವು. ಈ ಮೊಬೈಲ್ ಸಂಖ್ಯೆಗಳನ್ನು ಸಂಪರ್ಕಿಸುವ ಪ್ರಯತ್ನವನ್ನು ಪೊಲೀಸರು ಮಾಡ್ತಾಯಿದ್ದಾರೆ. ಆದರೆ ಯಾವುದೇ ರೀತಿಯ ಸಂಶಯಾಸ್ಪದ ಮೊಬೈಲ್ ನಂಬರ್ಗಳು ಪೊಲೀಸರಿಗೆ ಸಿಕ್ಕಿಲ್ಲ. ಯಾಕಂದರೆ ಪೊಲೀಸರ ಲಿಸ್ಟಿಗೆ ಸಿಕ್ಕಿರುವಂತಹ ಮೊಬೈಲ್ ನಂಬರ್ಗಳು ಚಾಲೂ ಸ್ಥಿತಿಯಲ್ಲಿದೆ. ಮತ್ತು ಪೊಲೀಸರು ಫೋನ್ ಮಾಡಿದಾಗ ಅವರೆಲ್ಲ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿದ್ದಾರೆ. ಆದ್ದರಿಂದ ಆ ಸಂಶಯಗಳಿಗೆ ಅರ್ಥ ಇಲ್ಲ ಎನ್ನುವುದು ಪೊಲೀಸರ ಈವರೆಗೆ ತನಿಖೆಯಲ್ಲಿ ಕಂಡುಬಂದಂಥ ಸತ್ಯಗಳು. ಆದರೂ ದಿಗಂತನ ನಾಪತ್ತೆ ಸ್ಥಳೀಯವಾಗಿ ಹಲವಾರು ಸಂಶಯಗಳನ್ನು ಹುಟ್ಟುಹಾಕಿತ್ತು. ಪ್ರಾರಂಭದಲ್ಲಿ ಸ್ಥಳೀಯರು ಆತನನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ ಎಂದೇ ಭಾವಿಸಿದ್ದರು. ಯಾಕಂತ ಹೇಳಿದರೆ ಆತ ತೊರೆದು ಹೋದಂಥ ಚಪ್ಪಲಿಯಲ್ಲಿ ರಕ್ತದ ಕಲೆಗಳಿತ್ತು. ಅದನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಅದು
ಕಾಲು ಎಡವಿದಾಗ ಆಗಿದಂಥ ಗಾಯದಿಂದ ಚಿಮ್ಮಿದ ರಕ್ತ ಎನ್ನುವುದು ಪೊಲೀಸರ ಸಂಶಯ. ಅದು ಆಗಿರಲೂಬಹುದು. ಆದರೆ ಚಪ್ಪಲು ಬಿಟ್ಟು ದಿಗಂತು ಖಾಲಿ ಕಾಲಲ್ಲಿ ಹೋದನೆ ಎನ್ನುವ ಬಗ್ಗೆಯೂ ಸಂಶಯಗಳಿವೆ. ಈ ಸಂಶಯವನ್ನು ದೂರ ಮಾಡಬೇಕಾದ್ರೆ ಸ್ವತಃ ದಿಗಂತ್ ಸಿಗಬೇಕು. ಇಲ್ಲದ್ರೆ ದಿಗಂತನೊಟ್ಟಿಗೆ ಯಾರು ಸಂಪರ್ಕದಲ್ಲಿದ್ದರೂ ಆ ಯುವಕ ಸಿಗಬೇಕು. ಇಲ್ಲದ್ರೆ ದಿಗಂತನ ಹಿನ್ನೆಲೆಯಲ್ಲಿ ಬೇರೆ ಯಾವುದೇ ಚಟುವಟಿಕೆಗಳು ಇಲ್ಲ. ಆತನಿಗೆ ಹೆಚ್ಚು ಮಂದಿ ಸ್ನೇಹಿತರಿಲ್ಲ. ಶಾಲಾ ಸಹಪಾಠಿಗಳು ಬಿಟ್ಟರೆ ಸ್ಥಳೀಯವಾಗಿ 4-5 ಹುಡುಗರೊಟ್ಟಿಗೆ ಅವನ ಒಡನಾಟ ಇತ್ತೇ ಹೊರತು ಬೇರೆಯವರೊಂದಿಗೆ ಆತನ ಒಡನಾಟ ಕಡಿಮೆ. ಯಾಕಂದರೆ ಹೇಳಿದರೆ ಆತನ ಮನೋಸ್ಥಿತಿಯೇ ಅಂಥದ್ದು. ಮನೆ ಆಯಿತು, ದೇವಸ್ಥಾನ ಆಯಿತು, ಹೊರಗೆ ಹುಡುಗರೊಂದಿಗೆ ಆಟ ಆಯಿತು, ಶಾಲೆ ಆಯಿತು, ಪಾಠ ಆಯಿತು. ಈ ರೀತಿಯಲ್ಲಿ ಬೆಳೆದು ಬಂದಂಥ ಹುಡುಗ. ಮನೆಯಲ್ಲಿ ಒಂದು ರೀತಿಯ ಶಿಸ್ತು ಇತ್ತು, ಸಂಸ್ಕಾರ ಇತ್ತು. ದೇವರಿಗೆ ದೀಪ ಇಡುವುದು, ದೈವಗಳಿಗೆ ದೀಪ ಇಡುವುದು ಎಲ್ಲವನ್ನು ಆತನೇ ಅಚ್ಚುಕಟ್ಟಾಗಿ ನಿಭಾಯಿಸ್ತಿದ್ದ. ಆದ್ದರಿಂದ ಆತನ ಬಗ್ಗೆ ಬೇರೆ ಯಾವುದೇ ಸಂಶಯಗಳಿಲ್ಲ. ಯಾವುದೇ ರೀತಿಯ ಅಭ್ಯಾಸಗಳು ಹವ್ಯಾಸಗಳು ಆತನಿಗೆ ಇರಲಿಲ್ಲ. ಮನೆಯಿಂದ ಹೊರಟರೆ ಶಾಲೆಗೆ, ಶಾಲೆಯಿಂದ ಹೊರಟರೆ ಮನೆಗೆ, ಅಲ್ಲೇ ಅಕ್ಕಪಕ್ಕದಲ್ಲಿ ಆಟ ಆಡ್ತಿದ್ದನ್ನೇ ಹೊರತು ಬೇರೆ ರೀತಿಯ ಚಟುವಟಿಕೆಗಳಲ್ಲಿ ಆತ ಪಾಲ್ಗೊಳ್ಳುತ್ತಿದ್ದ. ಕುಣಿತ ಭಜನೆ ಕಲೀಲಿಕ್ಕೆ ಹೋಗ್ತಿದ್ದನಾದರೂ ಕುಣಿತ ಭಜನೆಗೆಂತಲೇ ಹೋಗುವುದು ಆತ ಕಡಿಮೆ. ಈ ರೀತಿಯಾಗಿ ಅಲ್ಲಿ ಆತ ಬೆಳೆದು ಬಂದಿದ್ದ. ಆದ್ದರಿಂದ ಅಂತಹ ಬಾಲಕ ನಿಗೂಢವಾಗಿ ನಾಪತ್ತೆಯಾಗಿದ್ದಾನೆ, ವಾರ ಕಳೆದರೂ ಆತನ ಯಾವುದೇ ಸುಳಿವು ಸಿಗುವುದಿಲ್ಲ ಅನ್ನುವುದು ಸ್ಥಳೀಯರ ಆತಂಕಕ್ಕೆ ಕಾರಣವಾಗಿದೆ. ದಿಗಂತನ್ನು ಪತ್ತೆ ಹಚ್ಚಬೇಕೆಂದು ಪೊಲೀಸ್ ಇಲಾಖೆಯ ಮೇಲೆ ಬಲವಾದ ಒತ್ತಡಗಳಿವೆ. ಸ್ಥಳೀಯ ಹಿಂದೂ ಪರ ಸಂಘಟನೆಗಳು, ಭಾರತೀಯ ಜನತಾ ಪಕ್ಷದ ಮುಖಂಡರು, ಸ್ಥಳೀಯರು ಸೇರಿ ಫರಂಗಿಪೇಟೆಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು. ಸಂಸದರು ಬಂದಿದ್ದರು, ಮಾಜಿ ಸಂಸದರು ಬಂದಿದ್ದರು, ಶಾಸಕರುಗಳು ಬಂದಿದ್ದರು, ವಿಧಾನ ಪರಿಷತ್ ಸದಸ್ಯರು ಬಂದಿದ್ದರು. ಸ್ಥಳೀಯ ಎಲ್ಲ ಮುಖಂಡರು ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಪೊಲೀಸರ ಮೇಲೆ ಒತ್ತಡ ಹೇರಿದ್ದರು. ಫರಂಗಿಪೇಟೆಯ ಅಷ್ಟೂ ಸಾರ್ವಜನಿಕರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಆ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದ್ದರು. ಫರಂಗಿಪೇಟೆಯಲ್ಲಿ ಸುಮಾರು 70ರಷ್ಟು ಮುಸ್ಲಿಂ ವರ್ತಕರಿದ್ದರೆ 30ರಷ್ಟು ಹಿಂದೂ ವರ್ತಕರಿದ್ದಾರೆ. ಎಲ್ಲರೂ ಆ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದ್ದರು, ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿದ್ದರು. ಆದ್ದರಿಂದ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಆ ಪ್ರತಿಭಟನೆ ಕಾರಣವಾಗಲಿಲ್ಲ. ಆ ಪ್ರತಿಭಟನೆಯಲ್ಲಿ ದಿಗಂತನ್ನು ಪತ್ತೆ ಹಚ್ಚಬೇಕು ಎನ್ನುವ ಕೂಗಿಗಿಂತ ಜಾಸ್ತಿಯಾಗಿ ಕೇಳಿ ಬಂದದ್ದು ಅಲ್ಲಿನ ಕ್ರಿಮಿನಲ್ ಚಟುವಟಿಕೆಗಳನ್ನು ನಿಯಂತ್ರಿಸಬೇಕು ಎನ್ನುವುದು. ಅಂದರೆ ಗಾಂಜಾ ಮಾಫಿಯನ್ನು ನಿಯಂತ್ರಿಸಬೇಕು, ಅಕ್ರಮ ಗೋಸಾಗಾಟವನ್ನು ನಿಯಂತ್ರಿಸಬೇಕು ಇತ್ಯಾದಿ ವಿಚಾರಗಳ ಬಗ್ಗೆ ಅಲ್ಲಿ ಹೋರಾಟಗಾರರು ಹೆಚ್ಚಾಗಿ ಸ್ಪಂದಿಸಿದ್ದದ್ದು, ಅವರ ಬೇಡಿಕೆ ಇದ್ದದ್ದು. ಅದರ ಜೊತೆಗೆ ದಿಗಂತನ್ನು ಪತ್ತೆ ಹಚ್ಚಬೇಕು ಎನ್ನುವುದು ಅವರ ಆಗ್ರಹ ಆಗಿತ್ತು. ಆದ್ದರಿಂದ ಆ ಪ್ರತಿಭಟನೆಗೆ ಎಲ್ಲರೂ ಸಮಾನ ಚಿತ್ತದಿಂದ ಭಾಗವಹಿಸಿದ್ದರು. ಆದ್ದರಿಂದ ಆ ಪ್ರತಿಭಟನೆ ಯಶಸ್ವಿಯಾಯಿತು. ಪರಿಣಾಮವಾಗಿ ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಬಿದ್ದಿದೆ. ಪೊಲೀಸರು ಬೇರೆ ಬೇರೆ ಆಯಾಮಗಳಲ್ಲಿ, ಬೇರೆ ಬೇರೆ ದೃಷ್ಟಿಕೋನಗಳಲ್ಲಿ ತನಿಖೆ ನಡೆಸಿದ್ದಾರೆ. ಇಲ್ಲಿಯವರೆಗಿನ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿರುವ ಸತ್ಯ ಅಂದರೆ ದಿಗಂತನ್ನು ಯಾರೂ ಅಪಹರಿಸಿಲ್ಲ, ಆತನ ಜೀವಕ್ಕೆ ಏನು ಹಾನಿಯಾಗಿಲ್ಲ ಮತ್ತು ಆತ ತನ್ನ ಸ್ನೇಹಿತರ ನೆರವಿನಿಂದ ಸ್ವಯಂ ಆಗಿ ನಾಪತ್ತೆಯಾಗಿದ್ದಾನೆ ಎಂಬುದು ಮಾತ್ರ. ನಿರಂತರ ಸುದ್ದಿ